ಫ್ಯಾಕ್ಟ್ ನಂಬರ್ 1. ರತನ್ ಟಾಟಾನ ಹೆಸರು ಕೇಳಿದ ತಕ್ಷಣ ನಾವೆಲ್ಲ ತುಂಬಾ ಗೌರವ ಕೊಡ್ತೇವೆ. ಅವರ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬಾ ಜನರು ಕಾಯ್ತಾ ಇರ್ತಾರೆ. ಆದ್ರೆ ಇಲ್ಲಿ ಈ ಯುವಕನನ್ನ ನೋಡಿ. ಈ ಯುವಕ ಒಂದೇ ಬಾರಿ ರತನ್ ಟಾಟಾ ಅವರ ಮೇಲೆ ಕೈ ಹಾಕಿ ಮಾತನಾಡ್ತಾ ಇದ್ದಾನೆ. ಹಾಗಂತ ಈ ಯುವಕ ರತನ್ ಟಾಟಾ ಅವರಿಗೆ ಸಂಬಂಧಿಕನಲ್ಲ. ಹಾಗಾದ್ರೆ ಈ ಯುವಕ ಯಾರು? ರತನ್ ಟಾಟಾ ಅವರೊಂದಿಗೆ ಅಷ್ಟು ಫ್ರೆಂಡ್ಲಿಯಾಗಿ ಹೇಗಿದ್ದಾನೆ? 28 ವರ್ಷದ ಈ ಯುವಕನ ಹೆಸರು ಶಾಂತನು ನಾಯ್ಡು. ಈತ ತನ್ನ ಓದು ಮುಗಿದ ನಂತರ ರತನ್ ಟಾಟಾ ಗ್ರೂಪ್ ನಲ್ಲಿ ನಾರ್ಮಲ್ ಆಗಿ ಜಾಬ್ಗೆ ಸೇರ್ತಾನೆ. ಒಂದು ದಿನ ಆತ ಆಫೀಸ್ ನಿಂದ ಮನೆಗೆ ಹೋಗುತ್ತಿರುವಾಗ ರೋಡ್ ಮೇಲೆ ಒಂದು ನಾಯಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗುವುದನ್ನು ನೋಡಿ ತುಂಬಾ ದುಃಖಪಟ್ಟು ಇಂತಹ ಘಟನೆಗಳನ್ನ ಕಡಿಮೆ ಮಾಡಬೇಕು ಅನ್ಕೊಳ್ತಾನೆ. ಆಗ ಆತನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಕತ್ತಲಲ್ಲಿ ಲೈಟ್ ಬಿದ್ರೆ ರಿಫ್ಲೆಕ್ಟ್ ಆಗುವ ಕಾಲರ್ಸ್ ನ ನಾಯಿಯ ಕುತ್ತಿಗೆಯಲ್ಲಿ ಹಾಕಬೇಕು ಅಂತ ಅಂದ್ಕೊಳ್ತಾನೆ. ಕತ್ತಲಲ್ಲಿ ದೂರದಿಂದ ಲೈಟ್ ಬಿದ್ರೆ ಅವು ಸುಲಭವಾಗಿ ಕಾಣುತ್ತವೆ. ಇದರಿಂದ ಅವುಗಳನ್ನ ಸುಲಭವಾಗಿ ಗುರುತಿಸಬಹುದು. ಹಾಗೆ ಆಕ್ಸಿಡೆಂಟ್ ಕಡಿಮೆ ಆಗ್ತವೆ. ಇದರಿಂದ ತಕ್ಷಣವೇ ಈ ಐಡಿಯಾವನ್ನ ಆ ಯುವಕ ಕಾರ್ಯರೂಪಕ್ಕೆ ತರ್ತಾನೆ. ನಂತರ ರತನ್ ಟಾಟಾ ಅವರಿಂದ ಆ ಯುವಕನಿಗೆ ಪರ್ಸನಲ್ ಆಗಿ ಭೇಟಿ ಮಾಡುವಂತೆ ಲೆಟರ್ ಬರುತ್ತೆ. ಆ ಮೀಟಿಂಗ್ ನಲ್ಲಿ ಶಾಂತನುಗೆ ಪ್ರಾಣಿಗಳ ಮೇಲಿರುವ ಪ್ರೀತಿ ರತನ್ ಟಾಟಾ ಅವರಿಗೆ ಇಷ್ಟವಾಗಿ ಆ ಯುವಕನನ್ನ ತನ್ನ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ತಾರೆ. ನಂತರ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಇಲ್ಲಿ ರತನ್ ಟಾಟಾ ಅವರನ್ನ ಗಮನಿಸಿದ್ರೆ ಅವರಿಗಿಂತ ಶ್ರೀಮಂತರನ್ನ ದೊಡ್ಡವರನ್ನ ಅವರ ತನ್ನ ಫ್ರೆಂಡ್ ಆಗಿ ಆರಿಸಿಕೊಂಡಿಲ್ಲ. ತಮಗಿಂತ ತುಂಬಾ ಚಿಕ್ಕವನಾದ್ರೂ ಪರವಾಗಿಲ್ಲ, ಆತನ ಒಳ್ಳೆ ಮನಸ್ಸನ್ನ ನೋಡಿ ಆತನೊಂದಿಗೆ ಸ್ನೇಹ ಮಾಡಿದ್ದಾರೆ. ಅದೇ ರತನ್ ಟಾಟಾ ಅವರಿಗೆ ಇರೋ ಒಳ್ಳೆತನ. ನಂತರ ಅವರಿಬ್ರು ಸೇರಿ ಸಿನಿಮಾ ನೋಡುವುದನ್ನ, ಪಾರ್ಟೀಸ್ ಮಾಡುವುದನ್ನ ಮಾಡ್ತಾರೆ. ರತನ್ ಟಾಟಾ ಅವರಂತಹ ದೊಡ್ಡ ವ್ಯಕ್ತಿಗೆ ಫ್ರೆಂಡ್ ಆಗಿರೋದು ಎಷ್ಟು ಅದೃಷ್ಟ ನೋಡಿ. ಫ್ಯಾಕ್ಟ್ ನಂಬರ್ 2. ಟೆಲಿಸ್ಕೋಪ್. ಇದು ಅಂತರಿಕ್ಷದ ಅಧ್ಯಯನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಟೆಲಿಸ್ಕೋಪ್ ಅನ್ನ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ರೆ ಗೆಲಿಲಿಯೋ ಅಂತ ಹೇಳ್ತೇವೆ. ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ? ಗೆಲಿಲಿಯೋಗಿಂತಲೂ ಮುಂಚೆ ನೆದರ್ಲ್ಯಾಂಡ್ಗೆ ಸೇರಿದ ಹ್ಯಾನ್ಸ್ ಲಿಪ್ರಸಿ ಅನ್ನೋ ವ್ಯಕ್ತಿ 1608ರಲ್ಲಿ ಟೆಲಿಸ್ಕೋಪ್ ಪೇಟೆಂಟ್ ಗಾಗಿ ಅಪ್ಲೈ ಮಾಡ್ತಾರೆ. ಇವರು ಬೇಸಿಕಲಿ ಐ ಗ್ಲಾಸಸ್ ನ ತಯಾರಿಸ್ತಾ ಇದ್ರು. ಈ ರೀತಿ ಅವರು ಒಂದು ದಿನ ಅವರ ಅಂಗಡಿಯಲ್ಲಿ ಒಬ್ಬ ಹುಡುಗ 2 ಗ್ಲಾಸಸ್ ನ ಜೋಡಿಸಿ ಅದನ್ನ ಕಣ್ಣಿನ ಹತ್ತಿರ ಇಟ್ಕೊಂಡು ನೋಡುವುದನ್ನ ಅವರು ಗಮನಿಸ್ತಾರೆ. ತಕ್ಷಣ ಆ ಹುಡುಗನ ಹತ್ತಿರ ಹೋಗಿ ಆ 2 ಗ್ಲಾಸಸ್ ನ ತೆಗೆದುಕೊಂಡು ಅದರಿಂದ ಹೊರಗಡೆ ಇರುವ ವಸ್ತುಗಳನ್ನ ನೋಡ್ತಾನೆ. ಆಗ ಆ ವಸ್ತುಗಳೆಲ್ಲ ಸಾಮಾನ್ಯಕ್ಕಿಂತ 3 ಪಟ್ಟು ದೊಡ್ಡದಾಗಿ ಕಾಣಿಸುತ್ತೆ. ನಂತರ ಅದಕ್ಕೆ ಟೆಲಿಸ್ಕೋಪ್ ಅಂತ ಹೆಸರಿಟ್ಟು ಪೇಟೆಂಟ್ ಗಾಗಿ ಅಪ್ಲೈ ಮಾಡ್ತಾರೆ. ಆದ್ರೆ ನೆದರ್ಲ್ಯಾಂಡ್ ಗವರ್ಮೆಂಟ್ ಈ ಟೆಕ್ನಾಲಜಿ ತುಂಬಾ ಸುಲಭವಾಗಿದೆ ಅಂತ ಅದಕ್ಕೆ ಪೇಟೆಂಟ್ ನ ಕೊಡ್ಲಿಲ್ಲ. ಆ ನಂತರ ಈ ವಿಷಯ ಇಟಲಿಯಲ್ಲಿರುವ ಗೆಲಿಲಿಯೋಗೆ ತಿಳಿಯುತ್ತೆ. ಅಂತಹ ಗ್ಲಾಸಸ್ ನ ತೆಗೆದುಕೊಂಡು ಉದ್ದನೆಯ ಒಂದು ಟ್ಯೂಬ್ ನಲ್ಲಿ ಫಿಕ್ಸ್ ಮಾಡಿ ಒಂದು ಟೆಲಿಸ್ಕೋಪ್ ನ ತಯಾರಿಸ್ತಾರೆ. ಅದರಿಂದ ನೋಡಿದ್ರೆ ಆ ವಸ್ತು 20 ಪಟ್ಟು ದೊಡ್ಡದಾಗಿ ಕಾಣಿಸುತ್ತೆ. ನಂತರ ಆ ಹೊಸ ಟೆಲಿಸ್ಕೋಪ್ ಗೆ ಪೇಟೆಂಟ್ ನ ಅಪ್ಲೈ ಮಾಡ್ತಾರೆ. ಆಗ ಇಟಲಿ ಗವರ್ಮೆಂಟ್ ಅದಕ್ಕೆ ಪೇಟೆಂಟ್ ನ ಕೊಡುತ್ತೆ. ಆ ನಂತರ ಈ ಟೆಲಿಸ್ಕೋಪ್ ನ ಆಸ್ಟ್ರೋನಮಿಗೆ ಬಳಸ್ತಾರೆ. ಅದುವರೆಗೂ ಎಲ್ರು ಈ ಭೂಮಿ ಮಧ್ಯದಲ್ಲಿ ಇದೆ ಅಂತ, ಸೂರ್ಯ ಮತ್ತು ಉಳಿದ ಗ್ರಹಗಳೆಲ್ಲ ಭೂಮಿ ಸುತ್ತ ಸುತ್ತುತ್ತಿವೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಗೆಲಿಲಿಯೋ ತನ್ನ ಟೆಲಿಸ್ಕೋಪ್ ನಿಂದ ಇದು ಸುಳ್ಳು ಅಂತ ಹೇಳ್ತಾರೆ. ಭೂಮಿ ಮಧ್ಯದಲ್ಲಿ ಇಲ್ಲ, ಮಧ್ಯದಲ್ಲಿ ಇರುವುದು ಸೂರ್ಯ ಎಂದು, ಸೂರ್ಯನ ಸುತ್ತಲೂ ಉಳಿದ ಎಲ್ಲಾ ಗ್ರಹಗಳು ಸುತ್ತುತ್ತಿವೆ ಅಂತ ನಿರೂಪಿಸ್ತಾರೆ. ಆದ್ರೆ ಇವರು ಹೇಳ್ತಾ ಇರೋದು ಚರ್ಚ್ನ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಅವರನ್ನ ಜೈಲಿಗೆ ಕಳಿಸ್ತಾರೆ. ಆದ್ರೂ ಗೆಲಿಲಿಯೋ ತನ್ನ ರಿಸರ್ಚ್ ನ ಜೈಲಿನಲ್ಲೇ ಮುಂದುವರಿಸಿ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನ ಕಂಡು ಹಿಡಿತಾರೆ. ಒಂದು ವೇಳೆ ಟೆಲಿಸ್ಕೋಪ್ ಇಲ್ಲ ಅಂದಿದ್ರೆ ಇಡೀ ಪ್ರಪಂಚನೇ ಇದನ್ನ ನಂಬ್ತಾ ಇತ್ತು. ಅಂದ್ರೆ ಭೂಮಿ ಸುತ್ತ ಸೂರ್ಯ ಸುತ್ತುತ್ತಿದ್ದಾನೆ ಅಂತ ನಂಬ್ತಾ ಇತ್ತು. ಟೆಲಿಸ್ಕೋಪ್ ಬಂದ ನಂತರ ಈ ಬ್ರಹ್ಮಾಂಡದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಫ್ಯಾಕ್ಟ್ ನಂಬರ್ 3. ಗೂಗಲ್ ಮ್ಯಾಪ್ ಮತ್ತು ನಾವಿಕ್ ಇವೆರಡರಲ್ಲಿ ಯಾವುದು ಚೆನ್ನಾಗಿದೆ? ನಮ್ಮೆಲ್ರಿಗೂ ಗೊತ್ತು, ಗೂಗಲ್ ಮ್ಯಾಪ್ ಅಮೆರಿಕದ GPS ಸಿಸ್ಟಮ್ ಆಗಿದೆ. ಇದನ್ನ ನ್ಯಾವಿಗೇಷನ್ ಗೋಸ್ಕರ ಪ್ರಪಂಚ ವ್ಯಾಪ್ತವಾಗಿ ಬಳಸಲಾಗುತ್ತಿದೆ. ಆದ್ರೆ ಇದೇ ರೀತಿ ನಮ್ಮ ಭಾರತ ಕೂಡ ತನ್ನದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ನ ಡೆವಲಪ್ ಮಾಡಿದೆ. ಅದರ ಹೆಸರು ನಾವಿಕ್. ಇದರ ಬಗ್ಗೆ ಈಗಾಗಲೇ ಅನೇಕ ಜನರಿಗೆ ಗೊತ್ತಿರುತ್ತೆ. ಆದ್ರೆ ಇವೆರಡರಲ್ಲಿ ಯಾವುದು ಉತ್ತಮವಾಗಿದೆ? ಅಮೆರಿಕದ GPS ಸಿಸ್ಟಮ್ 24 ಸ್ಯಾಟಲೈಟ್ಸ್ ಗಳನ್ನ ಬಳಸುತ್ತೆ. ಇದರಿಂದ ಅದು ನಮಗೆ 20 ರಿಂದ 25 ಮೀಟರ್ ನಷ್ಟು ನೀಡುತ್ತೆ. ಅಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಯಾವುದಾದ್ರೂ ಪ್ರದೇಶಕ್ಕೆ ಹೋಗಲು ಅದನ್ನ ನ್ಯಾವಿಗೇಷನ್ ನಲ್ಲಿ ಹಾಕಿದ್ರೆ ಅದು ಅದರ ಎಕ್ಸಾಕ್ಟ್ ಲೊಕೇಶನ್ ಇಂದ 20 ರಿಂದ 25 ಮೀಟರ್ ನಷ್ಟು ಮುಂದೆ ಅಥವಾ ಹಿಂದೆ ನಿಲ್ಲಿಸುತ್ತೆ. ಆದ್ರೆ ನಾವಿಕ್ ಬಗ್ಗೆ ನೋಡಿದ್ರೆ ನಾವಿಕ್ 7 ಸ್ಯಾಟಲೈಟ್ ಗಳನ್ನ ಬಳಸುತ್ತೆ. ಆದ್ರೆ ಇದರ ಅಕ್ಯುರೇಸಿ 5 ಮೀಟರ್ ಗಿಂತಲೂ ಕಡಿಮೆ ಇರುತ್ತೆ. ಸೊ ಇದರಿಂದ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೇನೆ GPS ಸಿಸ್ಟಮ್ ನ ಬಳಸಿ ಯಾವುದಾದ್ರೂ ಮಿಸೈಲ್ ನ ಲಾಂಚ್ ಮಾಡಿದ್ರೆ ಅದು ತನ್ನ ಟಾರ್ಗೆಟ್ ನಿಂದ 29 ರಿಂದ 25 ಮೀಟರ್ ದೂರದಲ್ಲಿ ಬೀಳುತ್ತೆ.
ಬೀಳುತ್ತೆ. ಆದ್ರೆ ಅದನ್ನೇ ನಾವು ನಾವಿಕ್ ಬಳಸಿ ಮಾಡಿದ್ರೆ ಎಕ್ಸಾಕ್ಟ್ ಟಾರ್ಗೆಟ್ ಗೆ ಹೋಗಿ ಬೀಳುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದ್ರೆ ಗೂಗಲ್ ಮ್ಯಾಪ್ ಇಡೀ ಪ್ರಪಂಚದ ಮೇಲೆ ಫೋಕಸ್ ಮಾಡುತ್ತೆ. ಇದಕ್ಕಾಗಿ ಗೂಗಲ್ ಮ್ಯಾಪ್ ನಲ್ಲಿ ಡಾಟಾ ಅಷ್ಟು ಬೇಗ ಅಪ್ಡೇಟ್ ಆಗೋದಿಲ್ಲ. ಆದ್ರೆ ನಾವಿಕ್ ನ ಕೇವಲ ಭಾರತದ ಮೇಲೆ ಫೋಕಸ್ ಆಗೋದ್ರಿಂದ ಇದರಲ್ಲಿ ಇಮೇಜಸ್ ಮತ್ತು ಡಾಟಾ ನ್ಯಾವಿಗೇಷನ್ ಆಕ್ಯುರಸಿ ತುಂಬಾ ಉತ್ತಮವಾಗಿರುತ್ತೆ. ಆದ್ರೆ ಇದನ್ನ ಕೇಳಿದ ಮೇಲೆ ನಿಮಗೊಂದು ಡೌಟ್ ಬರುತ್ತೆ, ನಾವಿಕ್ ಇಷ್ಟು ಚೆನ್ನಾಗಿರುವಾಗ ಭಾರತದಲ್ಲಿ ಇದರ ಬಳಕೆ ಯಾಕಿಲ್ಲ ಅಂತ. ಆದ್ರೆ ಜನರಿಗೆ ಇದು ತಿಳಿಬೇಕು ಅಂದ್ರೆ ಈ ವಿಷಯಗಳು ನಿಮಗೆ ಗೊತ್ತಿರಬೇಕು. ಗೂಗಲ್ ಮ್ಯಾಪ್ ಒಂದು ಮ್ಯಾಪ್ ಡೆವಲಪಿಂಗ್ ಸಾಫ್ಟ್ವೇರ್ ಆಗಿದೆ. ಇದು GPS ಸ್ಯಾಟಲೈಟ್ ಸಹಾಯದಿಂದ ನಮಗೆ ನ್ಯಾವಿಗೇಷನ್ ಅನ್ನು ಒದಗಿಸುತ್ತೆ. ಅದೇ ರೀತಿ ಭಾರತದಲ್ಲಿ ನಾವು ಭುವನ್, ವೇದಾಸ್, ಮೋಸ್ಡ್ಯಾಕ್ ಮೂಲಕ ರೀಪ್ಲೇಸ್ ಮಾಡಬಹುದು ಮತ್ತು GPS ಸ್ಯಾಟಲೈಟ್ ಬದಲಾಗಿ ನ್ಯಾವಿಕ್ ಸ್ಯಾಟಲೈಟ್ ನ ಬಳಸಬಹುದು. ಈಗ ನ್ಯಾವಿಕ್ ಸ್ಯಾಟಲೈಟ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಆದ್ರೆ ಭುವನ್, ವೇದಾಸ್ ಮತ್ತು ಮೋಸ್ಡ್ಯಾಕ್ ಗಳು ಗೂಗಲ್ ಮ್ಯಾಪ್ ನಷ್ಟು ಡೆವಲಪ್ ಆಗಿಲ್ಲ. ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಗೂಗಲ್ ಮ್ಯಾಪ್ಸ್ ಭಾರತದಲ್ಲಿ GPS ಸಿಸ್ಟಮ್ ಬಿಟ್ಟು ನ್ಯಾವಿಕ್ ಸಿಸ್ಟಮ್ ನ ಬಳಸಲು ಪ್ರಾರಂಭಿಸಬಹುದು. ಆದ್ರೆ ನಮ್ಮ ಕಂಪ್ಲೀಟ್ ಮ್ಯಾಪ್ಸ್ ನ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ನ ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಇದಕ್ಕಾಗಿ ಈಗ ಅಮೆರಿಕದ GPS ಸಿಸ್ಟಮ್ ನೇ ಬಳಸಲಾಗುತ್ತಿದೆ. ಫ್ಯಾಕ್ಟ್ ನಂಬರ್ 4. ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಅಂದ್ರೆ ಈಗಿನ ರಷ್ಯಾ ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. 1942ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ವಿಜ್ಞಾನಿಗಳು ಸೇರಿ ಮ್ಯಾನ್ ಹ್ಯಾಟನ್ ಪ್ರಾಜೆಕ್ಟ್ ಅನ್ನೋ ಹೆಸರಿನಿಂದ ಅಟೋಮಿಕ್ ಬಾಂಬ್ ನ ತಯಾರಿಸಲು ಪ್ರಾರಂಭ ಮಾಡ್ತಾರೆ. ಹಾಗೆ ಸೋವಿಯತ್ ಯೂನಿಯನ್ ಕೆಲವು ಗೂಢಚಾರಿಗಳನ್ನು ನೇಮಿಸಿ ಅಮೆರಿಕಾಗೆ ಕಳುಹಿಸುತ್ತೆ. ಅವರು ಅಟೋಮಿಕ್ ಬಾಂಬ್ಗೆ ಸಂಬಂಧಪಟ್ಟಂತಹ ರಹಸ್ಯಗಳನ್ನ ಕದ್ದು ಸೋವಿಯತ್ ಯೂನಿಯನ್ಗೆ ಕಳುಹಿಸ್ತಾರೆ. ಸೋವಿಯತ್ ಯೂನಿಯನ್ ಹತ್ತಿರ ಒಳ್ಳೆ ಟ್ಯಾಲೆಂಟೆಡ್ ವಿಜ್ಞಾನಿಗಳೇ ಇದ್ರು. ಅವರಿಗೆ ಅಟೋಮಿಕ್ ಬಾಂಬ್ ನ ತಯಾರಿಸುವ ಶಕ್ತಿ ಕೂಡ ಇದೆ. ಆದ್ರೆ ಅದಕ್ಕೆ ತುಂಬಾ ರಿಸರ್ಚ್ ಮಾಡಬೇಕು, ಅದಕ್ಕೆ ತುಂಬಾ ಸಮಯ ಕೊಡಬೇಕು. ಆದ್ದರಿಂದ ಅಮೆರಿಕಾಗೆ ಗೂಢಚಾರಿಗಳನ್ನ ಕಳುಹಿಸಿ ಆ ರಹಸ್ಯವನ್ನ ಕದ್ದು ವೇಗವಾಗಿ ಬಾಂಬ್ ನ ತಯಾರಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈ ರೀತಿ ಸೋವಿಯತ್ ಯೂನಿಯನ್ 1949ರಲ್ಲಿ ನ್ಯೂಕ್ಲಿಯರ್ ಬಾಂಬ್ ನ ತಯಾರಿಸುತ್ತೆ. ಆದ್ರೆ ಅಮೆರಿಕ ಸೋವಿಯತ್ ಯೂನಿಯನ್ ನಿಂದ ಬಂದ ಎಲ್ಲಾ ಗೂಢಚಾರಿಗಳನ್ನ ಹಿಡಿದು ಅವರಿಗೆ ಗಲ್ಲು ಶಿಕ್ಷೆಯನ್ನ ಕೊಡುತ್ತೆ. ಫ್ಯಾಕ್ಟ್ ನಂಬರ್ 5. ನಿಮಗೆ ಗೊತ್ತಾ, ನಾವು ತಿನ್ನುವ ಆಹಾರಗಳು ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಸಮಯಕ್ಕೆ ಜೀರ್ಣವಾಗುತ್ತೆ ಅಂತ. ಈಗ ನಾವು ಕೆಲವು ಆಹಾರ ಪದಾರ್ಥಗಳು ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಸಮಯದಲ್ಲಿ ಜೀರ್ಣವಾಗುತ್ತೆ ಅಂತ ನೋಡೋಣ. ಹಣ್ಣು ಮತ್ತು ತರಕಾರಿಗಳ ಜ್ಯೂಸ್ ಜೀರ್ಣ ಆಗೋದಕ್ಕೆ 15ರಿಂದ 20 ನಿಮಿಷಗಳ ಸಮಯ ಬೇಕು. ಹಾಲು ಜೀರ್ಣ ಆಗೋದಕ್ಕೆ 2 ಗಂಟೆಗಳ ಸಮಯ ಬೇಕು. ಸೀ ಫುಡ್ ಜೀರ್ಣ ಆಗೋದಕ್ಕೆ 45ರಿಂದ 60 ನಿಮಿಷಗಳ ಸಮಯ ಬೇಕು. ಸೀಡ್ಸ್ ಮತ್ತು ನಟ್ಸ್ ಜೀರ್ಣ ಆಗೋದಕ್ಕೆ 2ರಿಂದ 3 ಗಂಟೆಗಳ ಸಮಯ ಬೇಕು. ಬೇಯಿಸಿದ ತರಕಾರಿಗಳು ಜೀರ್ಣ ಆಗೋದಕ್ಕೆ 30ರಿಂದ 40 ನಿಮಿಷಗಳ ಸಮಯ ಬೇಕು. ಧಾನ್ಯಗಳು ಜೀರ್ಣ ಆಗೋದಕ್ಕೆ 2 ಗಂಟೆ ಸಮಯ ಬೇಕು. ಚಿಕನ್ ಜೀರ್ಣ ಆಗೋದಕ್ಕೆ 1.5ರಿಂದ 2 ಗಂಟೆ ಸಮಯ ಬೇಕು. ಮಟನ್ ಜೀರ್ಣ ಆಗೋದಕ್ಕೆ 4ರಿಂದ 5 ಗಂಟೆಗಳ ಸಮಯ ಬೇಕು. ಇನ್ನು ಕೊನೆಗೆ ನೀರು ಜೀರ್ಣ ಆಗಲಿಕ್ಕೆ ಯಾವುದೇ ಸಮಯ ಬೇಕಾಗಿಲ್ಲ. ಫ್ಯಾಕ್ಟ್ ನಂಬರ್ 6. ಸಾಮಾನ್ಯವಾಗಿ ತಲೆ ಕೂದಲಲ್ಲಿರುವ ಹೇನುಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇವುಗಳ ಸಮಸ್ಯೆ ನಿಮಗೂ ಕೂಡ ಇರಬಹುದು. ಆದ್ರೆ ನೀವು ಕೆಲವು ಉಪಾಯಗಳನ್ನ ಫಾಲೋ ಮಾಡಿದ್ರೆ ಇವುಗಳನ್ನ ಸುಲಭವಾಗಿ ಹೋಗಲಾಡಿಸಬಹುದು. ಆದ್ರೆ ಕೆಲವರು ಮಾತ್ರ ಅವರ ತಲೆಯಲ್ಲಿ ಹೇನುಗಳು ಇದ್ರೂ ಸಹ ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದ್ರೆ ಇದು ತುಂಬಾ ಅಪಾಯ. ಇದರಿಂದ ಇನ್ಫೆಕ್ಷನ್ ಕೂಡ ಬರಬಹುದು. ಅದೇ ರೀತಿ ಇವು ತಲೆ ಕೂದಲಲ್ಲಿ ಮೊಟ್ಟೆಗಳನ್ನ ಸಹ ಇಡುತ್ತೆ. ಈ ರೀತಿ ಕೆಲವೇ ವಾರಗಳಲ್ಲಿ ಅವುಗಳ ಸಂಖ್ಯೆ ಕೂಡ ತುಂಬಾ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಒಂಥರ ಇದು ಅಂಟು ರೋಗ ಇದ್ದಂತೆ. ಇವು ನಿಮ್ಮ ತಲೆಯಲ್ಲಿ ಇದ್ರೆ ನೀವು ಬೇರೆಯವರ ಜೊತೆಗೆ ಮಾತನಾಡುವಾಗ, ಅವರ ಜೊತೆಗೆ ಇದ್ದಾಗ ಅವರಿಗೂ ಸಹ ಇವು ಸೇರಬಹುದು. ಆದ್ದರಿಂದ ಇವುಗಳ ಹತ್ತಿರ ತುಂಬಾ ಕೇರ್ಫುಲ್ ಆಗಿ ಇರಿ. ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ಏನಂದ್ರೆ ಇಂಟರ್ನೆಟ್ ನಲ್ಲಿ ಹೇನುಗಳನ್ನ ಕ್ಲೀನ್ ಮಾಡುವ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಇಂತಹ ವಿಡಿಯೋಗಳು ಆದ್ರೆ ಇವು ನಿಜವಾದ ಹೇನುಗಳಲ್ಲ, ಇದೆಲ್ಲ ಸುಳ್ಳು. ಇವು ಹಕ್ಕಿಯಲ್ಲಿ ಇರುವ ಹುಳುಗಳು. ಇವುಗಳನ್ನ ನೀವು ಸಹ ನೋಡಿರ್ತೀರಾ.